ಬಾಲಕೃಷ್ಣ ಸಚಿವರಾಗಲಿ ಎಂದು ಮಾಗಡಿ ಕೋಟೆ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸಿದ ಜಯಮ್ಮ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕುಶಲ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರಾದ ಜಯಮ್ಮನವರ ತಂಡ ಮಾಗಡಿ ಪಟ್ಟಣದಲ್ಲಿರುವ ಶ್ರೀ ಶಕ್ತಿ ದೇವತೆ ಕೋಟೆ ಮಾರಮ್ಮ ದೇವಿಗೆ ಪೂಜೆ ಸಲ್ಲಿಸಿ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸುತ್ತಿರುವ ಡಿಕೆ ಶಿವಕುಮಾರ್ ಜೊತೆ 5 ಬಾರಿ ಶಾಸಕರಾಗಿರುವ ನಮ್ಮ ನೆಚ್ಚಿನ ನಾಯಕರಾದ ಬಾಲಣ್ಣನವರು ಸಚಿವರಾಗಿ ನಾಳೆನೇ ಪ್ರಮಾಣವಚನ ಸ್ವೀಕರಿಸಲಿ ಎಂದು ಪೂಜೆ ಸಲ್ಲಿಸಿದರು. ಕುಶಲ ಕಾರ್ಮಿಕ ವಿಭಾಗದ ಜಿಲ್ಲಾಧ್ಯಕ್ಷರು ಜಯಮ್ಮ, ಮಾಗಡಿ ತಾಲೂಕು ಅಧ್ಯಕ್ಷರು ಮಂಜುಳಾ, ಕುಶಲ ಕಾರ್ಮಿಕ ಸದಸ್ಯರಾದ ಲಕ್ಷ್ಮಮ್ಮ, ಗೌರಿ, ಸುಜಾತ, ಎಸ್ಟಿಎಂಸಿ ತಾಲೂಕು ಅಧ್ಯಕ್ಷರು ರೇವಣ್ಣ, ಪ್ರಧಾನ ಕಾರ್ಯದರ್ಶಿ ಸುಜಾತ, ಪ್ರಭು, ಶಶಿ ಸೇರಿದಂತೆ ಇನ್ನೂ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಸರ್ ಏನಿದೆ ಸರ್, ಈಗೇನು ಡಿಕೆ ಶಿವಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಿದ್ದಾರೋ ಅಲ್ಲಿ ಇಬ್ಬರು ಅಣ್ಣ ತಮ್ಮದಿರು ಸೇರಿ ಏನು ಅಭಿವೃದ್ಧಿ ಮಾಡ್ತಾ ಇದ್ದಾರೋ ಸರ್, ಅದೇ ರೀತಿ ಡಿಕೆ ಶಿವಕುಮಾರ್ ಸಂಪುಟದಲ್ಲೇ ನಮ್ಮ ಅಣ್ಣಂಗೂ ಒಂದು ಸಚಿವ ಸ್ಥಾನ ಕೊಡಬೇಕು ಬಾಲಣ್ಣವ್ರಿಗೆ. ಅವರು ಇಲ್ಲೂ ಅವ್ರ ಅಣ್ಣ ತಮ್ಮದಿರು ಇಬ್ಬರು ಸರ್ ಜೋಡೆತ್ತು ದುಡ್ದಂಗೆ ದುಡಿತಾ ಇದ್ದಾರೆ. ಇವತ್ತು ಆಲ್ ಇಂಡಿಯಾ ಡೈರಿದು ಇರ್ಬೋದು, ರೈತರಿಗಿರ್ಬೋದು ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ರೋಡ್ಗಳನ್ನೆಲ್ಲ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸರ್. ಒಂದು ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟರೆ ಇನ್ನೂ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ. ತಮಗೆಲ್ಲ ಅವ್ರು ಮಿನಿಸ್ಟ್ರ್ ಆಗಬೇಕು. ಮುಂದೆ ಅಣ್ಣವ್ರ ಸಂಪುಟದಲ್ಲೇ ಏನು ಡಿ ಕುಮಾರ್ ಸಂಪುಟದಲ್ಲೇ ನಮ್ಮ ಅಣ್ಣನ ಮಿನಿಸ್ಟ್ರು ಮಾಡ್ಬೇಕು ಸರ್. ನಾವು ಅದಕ್ಕೋಸ್ಕರ ಈ ಕೋಟೆ ಮಾರಮ್ಮನಲ್ಲಿ ಕೇಳಿಕೊಂಡು ಮುಂದೆ ಮೊನ್ನೆ ದಿವಸ ಹೋಗಿ ಕೆಂಗಲ್ ಹನುಮಂತರಾಯನ್ನು ಕೇಳ್ಕೊಂಡು ಪೂಜೆ ಮಾಡಿಸ್ಕೊಂಬಂದಿದ್ದೀವಿ ಸರ್. ಇವತ್ತು ಕೋಟೆ ಮಾರಮ್ಮನ ಕೇಳ್ಕೊಳ್ಳೋದೇನೆಂದ್ರೆ ನಮ್ಮ ಅಣ್ಣಂಗೆ ಸಂಪುಟದಲ್ಲಿ ಒಂದು ಸಚಿವ ಸ್ಥಾನ ಕೊಡಲೇಬೇಕು ಸರ್. ದಯವಿಟ್ಟು ಎಲ್ಲರ ಡಿ ಕೆ ಶಿವಕುಮಾರ್ ಸರ್ ಅದು ಇನ್ನೂ ಅದು ಗೊತ್ತಿಲ್ಲ ಸರ್. ಆದರೂ ಅದಕ್ಕೆ ದೇವ್ರ ಹತ್ರ ನಾವು ಕೇಳ್ಕೊಂಡಿದ್ದೀವಿ ಸರ್. ಅದನ್ನು ಮನಸ್ಸನ್ನು ಡಿ ಕೆ ಶಿವಕುಮಾರಣ್ಣಂಗೆ ಕೊಡಬೇಕು ನಾವು ಕೇಳ್ಕೊಳ್ಳೋದು. ಯಾಕೆಂದರೆ ಅವರು ಮತ್ತು ನಮ್ಮ ಬಾಲಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಒಂದು ಬಾಂಧವ್ಯ ಚೆನ್ನಾಗಿದೆ ಸರ್. ಯಾಕೆಂದರೆ ಒಂದೇ ಜಿಲ್ಲೆಯರು, ಒಂದೇ ಒಂದು ಎಲ್ಲ ಕಷ್ಟ ಸುಖದಲ್ಲೂ ಭಾಗಿಯಾದವರು. ಅವ್ರಿಗೆ ಅಣ್ಣ ತಮ್ಮದಿರು ಸೇಮ್ ಅಣ್ಣ ತಮ್ಮದಿರು ಇದ್ದಂಗೆ ಇದ್ದಾರೆ ಸರ್, ಒಂದೇ ಮನೆಯವ್ರು ಇದ್ದಂಗೆ. ಅದರಲ್ಲಿ ಅಣ್ಣನಿಗೆ ಸಂಪುಟ ಕೊಟ್ಟರೆ ನಮಗೆಲ್ರಿಗೂ ಮಾಗಡಿ ತಾಲೂಕಿನ ಜನಕ್ಕೆ ತುಂಬ ಖುಷಿ ಪಡ್ತೀವಿ ಸರ್. ಹೌದು ಸರ್, ನಮ್ಗೆ ಇದೆ ಸರ್, ನಮ್ಗೆಲ್ಲರಿಗೂ ಇದೆ ಸರ್. ಆದ್ರೆ ಒಂದು ದೇವರಲ್ಲಿ ಏನೈತೋ ಗೊತ್ತಿಲ್ಲ ಸರ್. ದೇವರ ಹತ್ರ ನಾವು ಕೇಳ್ಕೊಂತಿರೋದು ಅವ್ರ ಸಂಪುಟದಲ್ಲೇ ನಮ್ಮ ಅಣ್ಣಂಗೆ ಆಗ್ಬೇಕು ಅನ್ನೋದೇ ನಾವು ಕೇಳ್ಕೊಳ್ಳೋದು ಸರ್. ಅದೇ ಸರ್, ಕೋಟೆ ಮಾರಮ್ಮ ಅಂದರೆ ನಮಗೆ ಶಕ್ತಿ. ನಮ್ಮ ಮಾಗಡಿ ತಾಲೂಕಿಗೆ ಒಂದು ಶಕ್ತಿ ಸರ್ ಆಯಮ್ಮನಲ್ಲೂ ಬಂದು ನಾವು ನಮ್ಮ ಅಣ್ಣದ ಸಚಿವ ಸ್ಥಾನ ಕೊಡಲೇಬೇಕು ನಮ್ಮ ಅಣ್ಣಂಗೆ ಅಂತ ಆಯಮ್ಮನಲ್ಲೂ ಅರ್ಕೆ ಇಟ್ಟಿದ್ದೀವಿ ಸರ್. ಎಲ್ಲ ಆಗ್ಬಿಟ್ಟು ಬಂದಮೇಲೆ ಇಲ್ಲಿ ಬಂದು ನಮ್ಮಲ್ಲಿ ಏನಿದೆಯೋ ಅದನ್ನು ಮಾಡಿಕೊಂಡು ಹೋಗ್ತೀವಿ ಸರ್. ಸರ್ ನಮಗೆ ತುಂಬ ಸಂತೋಷ ಸರ್. ನಾವು ಒಂದು ವರ್ಷನೇ ಆಗಲೇ ಹೋದ ವರ್ಷದಲ್ಲೇ ನಾವು ಕೇಳ್ಕೊಂಡಿದ್ದೋ ಸರ್ ಸಿದ್ದರಾಮಣ್ಣವ್ರನ್ನ. ನಾವು ಹಾಡಿನ ಮುಖಾಂತರ ಕೇಳ್ಕೊಂಡಿದ್ದೋ ನಮ್ಮ ಅಣ್ಣಂಗೆ ಡಿ ಕೆ ಶಿವಕುಮಾರ್ ಅಣ್ಣಂಗೆ ಒಂದು ಸಚಿವ ನೀವು ಆಡಿದ ಮಾತು ಉಳಿಸ್ಕೊಂಡ್ರೆ ಅಂತ. ಇವತ್ತು ಸಚಿವ ಸ್ಥಾನ ಉಳಿಸ್ಕೊಂಡು ಸಿದ್ದರಾಮಯ್ಯವರು ಮಾತು ಕೊಟ್ಟಂತೆ ಉಳಿಸ್ಕೊಂಡಿದ್ದಾರೆ ಸರ್. ಅವ್ರಿಗೂ ಧನ್ಯವಾದ. ಮತ್ತು ನಮ್ಮ ಅಣ್ಣಂಗೆ ಮುಖ್ಯಮಂತ್ರಿ ಆಗ್ತಿರೋ ಡಿ ಕೆ ಶಿವಕುಮಾರ್ ಅಣ್ಣಗೂ ಧನ್ಯವಾದಗಳು ಸರ್. ನಾವು ಜಯಮ್ಮ ಅಂತ ಕುಶಲಕರ್ಮಿಗಳ ವಿಭಾಗದ ಮಹಿಳಾ ಅಧ್ಯಕ್ಷೆ KPCC ಸರ್.